ಗೊತ್ತಿಲ್ಲ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. BP ಶುಗರ್ ಖಂಡಿತ ಯಾರು ಬೇಕಾದ್ರೂ ತೊಂದರೆ ಇಲ್ಲ. ನಮ್ಗೆ ಯಾವ ಊರು ಯಾವ ಇದು ಏನು ಭೇದ ಭಾವ ಇಲ್ಲ. ಖಂಡಿತ ಮಾಡಿಸ್ಬೋದು. ಇನ್ನೊಂದ್ಸರಿ ಹೇಳಿ ನಿಮ್ಮ ಹೆಸರು. ನಿಮ್ಮ ಸ್ಕೂಲ್ ಹೆಸರು? ಆಮೇಲೆ ನೀವು ಎಲ್ಲಿಂದ ಬಂದಿದ್ದೀರಾ? ಹೋಗ್ಬೇಡಿ. ನಿಮ್ಮ ಊರ ಹೆಸರು ಹೇಳಿ. ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿ. ನಿಧಾನ ಕೇಳಿ, ಇನ್ನೂ ನಿಧಾನ ಕೇಳಿ. ಇನ್ನೂ ನಿಧಾನ ಕೇಳಿದ್ರೆ ಅರ್ಥ ಆಗಲ್ವಾ? ಇನ್ನೂ ನಿಧಾನ ಕೇಳಿ. ಜೋರ ಹೆಚ್ಚಿಗೆ ಇದ್ದೀರಾ? ಓಕೆ ಫೈನ್. ನೀವ್ಯಾಕೆ ಅನ್ನ ಕೂತಿದ್ದೀರಿ? ನೀವ್ಯಾಕೆ ನೀವು ಮಾತಾಡಬಹುದು. ಇದು ಕ್ಲಾಸಲ್ಲಿ ಮಾತಾಡೋಕೆ ಅವಕಾಶ ಕೊಡಬೇಕು. ತರಗತಿ ಅದು ನಿಜವಾದ ಶಾಲೆ. ಮಾತಾಡೋಕೆ ಅವಕಾಶ ಇದೆ. ಆಟ ಅಂದ್ರೆ ಇಷ್ಟನಾ ನಿಮಗೆ? ಪಾಠ ಅಂದ್ರೆ ಇಷ್ಟನಾ? ಹಾಡು ಹೇಳೋದು ಇಷ್ಟನಾ? ಪೇಂಟಿಂಗ್ ಮಾಡೋದು ಇಷ್ಟನಾ? ಯಾಕೆ ಬರುತ್ತೆ? ಬೇಜಾರು ಮಾಡ್ಕೊಳ್ಳಿ. ಓಕೆ ಫೈನ್. ಎಲ್ಲರೂ ಈಗ ನನ್ನ ಹತ್ರ ಬಂದಿದ್ದಾರೆ. ಈಗ ನಮ್ಮ ಮುಖ್ಯ ಆಹಾರ ಯಾವುದು? ಬಹಳ ಚೆನ್ನಾಗಿದೆ ಸ್ಕೀಮು. ಜನ ಬರಲಿ ಕುತ್ಕೊಳ್ಳಿ, ಸ್ವಲ್ಪ ಬರ್ತಾರಲ್ಲ ನೋಡಿ. ನನಗೆ BP 145 ಇದೆ, ನನಗೆ 30 ಇರಬೇಕು ಅಂತ. ನನಗೆ 45 ಇದೆ. ವಯಸ್ಸಾಗ್ತಾ ಆಗ್ತಾ BP ಜಾಸ್ತಿ ಇರುತ್ತೆ. ತಲೆ ಕೆಡಿಸ್ಕೋಬಾರ್ದು. ತಲೆ ಕೆಡಿಸ್ಕೊಂಡ್ರೆ BP ಜಾಸ್ತಿ ಆಗುತ್ತೆ. ಶಿಬಿರ ಚಿಕ್ಕಬಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ಊರಿನಲ್ಲಿ ನಡೆಯೋದಕ್ಕೆ ಪ್ರಮುಖ ಕಾರಣ ಅಂದರೆ ಪ್ರದೀಪ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಯಶಸ್ವಿಯಾಗಿ ಮುಗಿಸಿದ್ದಾರೆ ಅಂತ ಭಾವಿಸ್ತಾ ಅವ್ರನ್ನ ಈ ಒಂದು ಸಮಾರಂಭ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಈಗೇನು ಬಂದು ಆರೋಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾರುತಿ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು. ಇವರು
ತುಂಬ ಚೆನ್ನಾಗಿ ಅದು ಲೇಟಾಗಿ ಬಂದು ಅದಕ್ಕೆ ಕ್ಷಮೆ ಇರಲಿ. ನಾವೇನೇ ಇಲ್ಲಿ ಇವತ್ತು ಆರೋಗ್ಯ ತಪಾಸಣೆ ಮಾಡಿದ್ರೆ ಅದಕ್ಕೆ ಅದರ ಕ್ರೆಡಿಟ್ ಹೋಗ್ಬೇಕಾಗಿರೋದು ಶಾಲಾ ವೃಂದಕ್ಕೆ, ಶಾಲಾ ಶಿಕ್ಷಕ ವೃಂದಕ್ಕೆ. ಅವರಿಂದ ಅವರು ನಮ್ಮನ್ನು ನಾವು ಏನೇ ಇಲ್ಲಿ ಬಂದು ನಾವು ಬೇರೆ ಒಂದು ಮನೆಯಲ್ಲಾಗಲಿ ಅಥವಾ ಬೇರೆ ಒಂದು ಬೇರೆ ಒಂದು ಸ್ಥಳದಲ್ಲಾಗಲಿ ಮಾಡಿದ್ರೆ ಇಷ್ಟು ಜನ ಸೇರ್ಸಕ್ಕೆ ಆಗ್ತಿರ್ಲಿಲ್ಲ. ನಾವು ಪಾಪ ಅವ್ರು ಹೇಳಿದ್ರು ಬಂದು ಬೆಳಿಗ್ಗೆಯಿಂದ ಕಾಯ್ತಿದ್ರು, ಜನ ಹೋದ್ರು, ಅಷ್ಟು ಜನ ಹೋದ್ರು. ಆದ್ರೂ 50 ಜನದ ಮೇಲೆ ನಾವು ತಪಾಸಣೆ ಮಾಡಿದ್ರು. ನಾವು ಬಂದು ಇಲ್ಲಿ ಬಂದಿದ್ದ ಮುಖ್ಯ ಉದ್ದೇಶ ಸಕ್ಕರೆ ಕಾಯಿಲೆಯಿಂದ ಬರ್ತಕ್ಕಂಥ ಕಾಲಿನ ತೊಂದರೆಗಳು, ಕಣ್ಣಿನ ತೊಂದರೆಗಳು, ಆಮೇಲೆ ಸಕ್ಕರೆ ಕಾಯಿಲೆ ಇದೆಯಾ ಇಲ್ವಾ ಇದ್ರ ಬಗ್ಗೆ ಚೆಕ್ ಮಾಡಲಿಕ್ಕೆ ಅಂತ ಬಂದಿದ್ದು. ಅದು ವಿದ್ಯಾರ್ಥಿಗಳಿಗಲ್ಲ, ಸ್ವಲ್ಪ ವಯಸ್ಕರಿಗೆ. ಅಂದರೆ ವಿದ್ಯಾರ್ಥಿಗಳಿಗೆ ಸದ್ಯ ನೀವೆಲ್ಲ ಆಕ್ಟಿವ್ ಆಗಿರ್ತೀರ. ಆಮೇಲೆ ಈಗ ಸಕ್ಕರೆ ಕಾಯಿಲೆ ಬರೆದಂಥ ವಯಸ್ಸು ಅಂದರೆ ಈ ಚಿಕ್ಕ ಮಕ್ಕಳಿಗೂ ಬರುತ್ತೆ ಸಕ್ಕರೆ ಕಾಯಿಲೆ, ಬಟ್ ಇಲ್ಲಿ ಯಾರು ಇಲ್ಲ, ಅದು ಅದೃಷ್ಟ. ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಸಕ್ಕರೆ ಕಾಯಿಲೆ ಇದ್ದವರಿದ್ರೆ ಅವ್ರು ಏನಾದರೂ ಕೆಟ್ಟ ಅಭ್ಯಾಸಗಳು ಅಂದರೆ ಕಡ್ಡಿ ಪುಡಿ, ಒಳ್ಳೆ ಸೊಪ್ಪು, ಅಜ್ಜಿ ಇರ್ತಾರಲ್ಲ, ಕಡ್ಡಿ ಪುಡಿ, ಒಳ್ಳೆ ಸೊಪ್ಪು, ಅಪ್ಪ ಅಣ್ಣ ಅಥವಾ ಯಾರಾದರೂ ಬೀಡಿ ಸಿಗರೇಟ್ ಇಂದ ಸೇದೋರಿದ್ರೆ, ಆಮೇಲೆ ಸಕ್ಕರೆ ಅದೇ ತಂಬಾಕು ಪದಾರ್ಥಗಳು ಅಂದರೆ ಅದರಲ್ಲಿ ಏನೋ ವಿಮಲ್ಲು, ಚಾರು, ಬಾಣಪರಾಗು, ಮಾಣಿಕ್ಯಂದು ಇವೆಲ್ಲ ಬರ್ತವೆ. ಯಾರಾದರೂ ನಿಮ್ಮ ಮನೇಲಿ ಆಗ್ತಾ ಇದ್ರೆ ದಯವಿಟ್ಟು ಅದನ್ನ ನಿಲ್ಲಿಸಾಕಿಡಿ. ಯಾಕೆ ಅಂದರೆ ಸಕ್ಕರೆ ಕಾಯಿಲೆಗಿಂತ ತುಂಬಾ ಅಪಾಯಕಾರಿ ತಂಬಾಕು. ಸಕ್ಕರೆ ಕಾಯಿಲೆ ಬಂದ್ರೆ ನಿಮಗೆ ತಕ್ಷಣಕ್ಕೆ ಏನು ಗೊತ್ತಾಗೋದಿಲ್ಲ. ವಯಸ್ಸಾದ್ಮೇಲೆ ಅಕಸ್ಮಾತ್ ಕಂಟ್ರೋಲ್ ಇಲ್ಲ ಅಂದಾಗ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಬಟ್ ಅದೇ ತಂಬಾಕು ಯೂಸ್ ಮಾಡೋ ಅಂದ್ರೆ ಉಪಯೋಗಿಸೋರಿಗೆ ಬರೀ 5 ವರ್ಷ 6 ವರ್ಷ ಯೂಸ್ ಮಾಡ್ತಿದ್ದಂಗೆ ಅವರಿಗೆ ಕಣ್ಣು ಮೊಬ್ಬಾಗ್ಬೋದು, ಕಾಲಿನ ತೊಂದರೆ ಸ್ಟಾರ್ಟ್ ಆಗ್ಬೋದು, ಅಥವಾ ಕಿಡ್ನಿ ಅಥವಾ ಹಾರ್ಟ್ ಏನು ಬೇಕಾದ್ರೂ ತೊಂದರೆ ಪ್ರಾಬ್ಲಮ್. ಅದರಿಂದ ದಯವಿಟ್ಟು ತಾವ್ಯಾರು ಶಾಲಾ ಕಾಲೇಜು ಮುಗಿದ ನಂತರವೂ ಈ ಚಟಗಳಿಗೆ ಬಲಿಯಾಗಬೇಡಿ, ದಯವಿಟ್ಟು ಬಲಿಯಾಗಬೇಡಿ. ಯಾಕೆಂದ್ರೆ ಇದಕ್ಕಿಂತ ವಿಷ ಬೇರೆ ಯಾವುದೂ ಇಲ್ಲ. ತಂಬಾಕಿಗಿಂತ ವಿಷ ಬೇರೆ ಯಾವುದೂ ಇಲ್ಲ. ಸಕ್ಕರೆ ಕಾಯಿಲೆ ಬಂದ್ರೆ ತಮ್ಮ ಜೀವನ ಇಲ್ಲೇ ಮುಗಿದೋಯ್ತು ಅಂತ ಯಾರಾದ್ರೂ ಮನೇಲಿ ನನ್ನ ಸಕ್ಕರೆ ಕಾಯಿಲೆ ಬಂತು, ನನಗೆ ಅದು ಆಗಿ ನನಗೆ ಇನ್ನು ಕೆಲಸ ಮುಗಿದು ನನ್ನ ಇದು ಮುಗಿದೋಯ್ತು ಅಂತ ಯಾರಾದ್ರೂ ನಿಮ್ಮ ಮನೆಗಳಲ್ಲಿ ಇದ್ರೆ ಅವರಿಗೆ ಧೈರ್ಯ ತುಂಬ ಅಂತ ಇದು ನಿಮ್ಮಲ್ಲಿರಬೇಕು. ಸಕ್ಕರೆ ಕಾಯಿಲೆ ದೊಡ್ಡ ಕಾಯಿಲೆ ಏನಲ್ಲ. ಈಗಿನ ಆಹಾರ ಪದ್ಧತಿ, ಆಮೇಲೆ ಈಗಿನ ನಮ್ಮ ಚಟುವಟಿಕೆ, ದೈಹಿಕ ಚಟುವಟಿಕೆ ಕಮ್ಮಿಯಾಗಿ ಬರ್ತಕ್ಕಂಥ ಚಿಕ್ಕದೊಂದು ರೋಗ ಅಷ್ಟೇ. ಆಕ್ಟಿವ್ ಆಗಿರಬೇಕು, ಆರೋಗ್ಯವಾದ ಫುಡ್ ಅಂದರೆ ಉತ್ತಮವಾದ ಆರೋಗ್ಯವಾದ ಫುಡ್ ತಿನ್ನಬೇಕು. ಆಮೇಲೆ ನಾವು ದೈಹಿಕವಾಗಿ ನಾವು ಜಾಸ್ತಿ ಆಕ್ಟಿವಿಟಿ ಆಗಿದ್ರೆ ಖಂಡಿತ ಸಕ್ಕರೆ ಕಾಯಿಲೆನ ಬರ್ದಂಗೆ ತಡೀಬಹುದು. ಸಕ್ಕರೆ ಕಾಯಿಲೆ ಬಂದ್ರೂ ಅದೇನು ಪೂರ್ತಿ ಅಲ್ಲಿ ಜೀವನ ಮುಗಿದೋಗಲ್ಲ. ಸಕ್ಕರೆ ಕಾಯಿಲೆ ಬಂದರೆ ಕಂಟ್ರೋಲ್ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮಾಮೂಲಿ ಸಾಮಾನ್ಯ ಜೀವನಕ್ಕೆ ಯಾವುದೂ ಸಮಸ್ಯೆ ಆಗಲ್ಲ. ಸಕ್ಕರೆ ಕಾಯಿಲೆ ಆಮೇಲೆ ಸಕ್ಕರೆ ಕಾಯಿಲೆ ಬಂದಾಗ ಕೆಲವು ತೊಂದರೆಗಳಾಗುತ್ತೆ. ಅಂದರೆ ಸಕ್ಕರೆ ಕಾಯಿಲೆ ಅನ್ಕಂಟ್ರೋಲ್ ಇದ್ದಾಗ, ಅಂದರೆ ಸಕ್ಕರೆ ಕಾಯಿಲೆ ನಮ್ಮ ಹಿಡಿತದಲ್ಲಿ ಇಲ್ಲದಿದ್ದಾಗ ಕಣ್ಣಿಗೆ, ಹಾರ್ಟಿಗೆ, ಕಿಡ್ನಿಗೆ, ಕಾಲಿಗೆ ತೊಂದರೆ ಆಗುತ್ತೆ. ಮೇಯ್ನ್ ಆಗಿ ತೊಂದರೆ ಆಗದೆ ಕಾಲು ಮತ್ತು ಕಣ್ಣು. ಯಾಕೆಂದ್ರೆ ಕಾಲಿನ ರಕ್ತನಾಳಗಳು ತುಂಬಾ ಮೀಟರ್ ಗಟ್ಟಲೆ ಇರ್ತವೆ. ಒಂದು ಕಡೆ ಎಲ್ಲಾದ್ರೂ ಸಕ್ಕರೆ ಕಾಯಿಲೆ ಜಾಸ್ತಿಯಾಗಿ ಒಂದು ಕಡೆ ಎಲ್ಲಾದ್ರೂ ರಕ್ತ ಹೆಪ್ಪುಗಟ್ತು ಅಂದ್ರೆ ಪೂರ್ತಿ ಕಾಲಿಗೆನೆ ತೊಂದರೆ ಆಗ್ತಾ ಹೋಗುತ್ತೆ. ಅದರ ಮುನ್ಸೂಚನೆ ಅಂದ್ರೆ ಕೆಲವರಿಗೆ ಸ್ಪರ್ಶಜ್ಞಾನ ಹೋಗೋದು, ಕೆಲವರು ಮಾಡಿಸ್ಕೊಂಡಿರ್ಬೋದು ನಮ್ಮ ಶಿಕ್ಷಕರು. ಸ್ಪರ್ಶಜ್ಞಾನ ಹೋದಾಗ ಏನಾಗುತ್ತೆ ಅಂದ್ರೆ ನಾವೇನು ಬೆಂಕಿ ಮೇಲೆ ನಡೆದ್ರೂ ಗೊತ್ತಾಗಲ್ಲ, ಮಂಜುಗಡ್ಡೆ ಮೇಲೆ ನಡೆದ್ರೂ ಗೊತ್ತಾಗಲ್ಲ, ಬರೀಗಾಲಲ್ಲಿ ಹೋಗ್ತಾ ಇದ್ರು ಚಪ್ಪಲಿ ಒದ್ದು ಹೋಗಿದ್ರು ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ಪರ್ಶ ಜ್ಞಾನ ಒಂದು ಕರೆಕ್ಟಾಗಿ ಇಟ್ಕೊಂಡು ಸಕ್ಕರೆ ಕಾಯಿಲೆ ಒಂದು ಕಂಟ್ರೋಲ್ ಇಟ್ಕೊಂಡು ಸ್ಪರ್ಶ ಜ್ಞಾನ ಹಾಳಾಗದಂತೆ ಕಾಲು ನೋಡ್ಕೊಂಡ್ರೆ ಖಂಡಿತ ಕಾಲಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆಮೇಲೆ ಅದು ಸಕ್ಕರೆ ಕಾಯಿಲೆಯಿಂದನೇ ಬರಲ್ಲ. ಈ ಸ್ಪರ್ಶ ಜ್ಞಾನ ತೊಂದರೆ, ಕಾಲಿನ ಗ್ಯಾಂಗ್ರೀನ್ ಆಗೋದು, ಕಣ್ಣಿನ ತೊಂದರೆ ಬರೋದು ಸಕ್ಕರೆ ಕಾಯಿಲೆಯಿಂದ. ನಮ್ಮ ಮೈನ್ ಹೇಳಿನೆಲ್ಲ ತಂಬಾಕಿಂದನೇ ಜಾಸ್ತಿ ಬರೋದು. ಅದರಿಂದ ಮನೇಲಿ ಯಾರಾದರೂ ನಿಮ್ಮ ಮನೆಗಳಲ್ಲಿ ತಂಬಾಕು ಯೂಸ್ ಮಾಡ್ತಾ ಇದ್ರಿ ಅಂದ್ರೆ, ತಂಬಾಕು ನಾನಾ ರೀತಿಯಲ್ಲಿ ಇದ್ರೆ ಬೇರೆ ಬೇರೆ ಹೆಸರಲ್ಲಿದೆ. ಅದು ಹೇಳ್ತಾರಲ್ಲ ದೇವನೊಬ್ಬ ನಾಮವಲ್ಲವು ಅಂತ, ಆ ಥರ ತಂಬಾಕು ಒಂದೇ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ನಾನಿಲ್ಲ ಸರ್, ನಾನು ಒಲೆ ಸೊಪ್ಪು ಹಾಕಲ್ಲ, ಕಡ್ಡಿ ಪುಡಿ ಹಾಕ್ತೀನಿ ಅಂತ ಕೆಲವರು. ಏನಮ್ಮ ಒಲೆ ಸೊಪ್ಪು ಹಾಕ್ತೀಯ, ಅವರಿಗೆ ಕಾಲಿನ ತೊಂದರೆ ಇದಾಗಿರುತ್ತೆ, ಅಥವಾ ಅಕಸ್ಮಾತ್ ಹಾರ್ಟಿಗೆ ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಲಕ್ವ ಹೊಡೆದಿರ್ಬೋದು. ಬೀಡಿ ಸೇದೋರಿಗೆ ಜಾಸ್ತಿ ವಯಸ್ಸಾದರೂ ನೋಡಿರ್ಬೋದು, ಒಂದು ಕೈ ಒಂದು ಕಾಲು ಎಳ್ಕೊಂಡು ಓಡಾಡ್ತಾ ಇರ್ತಾರೆ. ಅದಾಗೋದು ತಂಬಾಕು ಯೂಸ್ ಮಾಡೋದ್ರಿಂದ BP ಅಂದರೆ ರಕ್ತದೊತ್ತಡ ಜಾಸ್ತಿಯಾಗಿ ಒಂದು ಕಡೆ ರಕ್ತ ಚಲನೆ ನಿಂತು ಹೋಗಲ್ಲ ಮೆದುಳಲ್ಲಿ. ಅದರ ಆಪೋಸಿಟ್ ಭಾಗ ಲಕ್ವ ಹೊಡೆಯೋದಂದ್ರೆ ಎರಡು ಕೆಲಸ ಮಾಡಲ್ಲ, ಅದನ್ನೇ ಲಕ್ವ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಹುಷಾರು ಮಾಡ್ಬೋದು. ಬಟ್ ತುಂಬಾನೇ ದುಡ್ಡು ಖರ್ಚಾಗುತ್ತೆ,
ದುಡ್ಡು ಖರ್ಚಾಗೋದ್ರಿಂದ ಎಲ್ಲ ನೋವು, ಸಮಯ ಎಲ್ಲ ವ್ಯರ್ಥ. ಅದು ಅದರಿಂದ ಏನಿದ್ರಿಂದ ಆಗುತ್ತೆ ಅಂದರೆ ಅವರಿಗೆ ಸಕ್ಕರೆ ಕಾಯಿಲೆನೂ ಇರಲ್ಲ, ಫಸ್ಟ್ BP ಇರಲ್ಲ. ಯಾವ ತಂಬಾಕು ಯೂಸ್ ಮಾಡ್ತಾರೋ ಅವಾಗ ತಂಬಾಕಿಂದ ಬರ್ತಕ್ಕಂಥ ಸಾಮಾನ್ಯ ತೊಂದರೆಗಳು. ಅದರಿಂದ ನಿಮ್ಮ ಮನೆಗಳಲ್ಲಿ ಯಾರೂ ನೀವು ಅಷ್ಟೇ, ನೀವು ತಂಬಾಕು ಏನೇ ಇದು ಮಾಡಿದ್ರು ತಂಬಾಕು ಚಟ ಮಾತ್ರ ಕಲಿಬೇಡಿ ದಯವಿಟ್ಟು. ಯಾವುದೇ ಒಂದು ಚಟಗಳು ಅಂದರೆ ಅದನ್ನು ಅದ್ರ ಬಗ್ಗೆ ಬೇರೆ ಕಡೆ ಗಮನ ಕೊಟ್ಟಾಗ ಆ ಚಟಗಳಿಗೆ ದಾಸರಾಗೋದು ತಪ್ಪುತ್ತೆ. ಅದರಿಂದ ಆಕ್ಟಿವ್ ಆಗಿರಿ, ಒಳ್ಳೆ ಫುಡ್ ತಿನ್ನಿ, ಒಳ್ಳೆ ಹೇಳಿರಲ್ಲ ನಮ್ಮ ಬಿಳಿಗೆರೆ ಕೃಷ್ಣಮೂರ್ತಿ ಸರ್ ಏನಂತ ಹೇಳ್ಕೊಟ್ರಿ ಇವತ್ತು, ಪ್ರತಿಯೊಬ್ಬರೂ ನೀವು ಗಲಾಟೆ ಮಾಡ್ತಿದ್ರಿ, ಅವರು ನಿಮ್ಮ ದಾರಿಯಲ್ಲೇ ಬಂದು ನಿಮಗೆ ಪಾಠ ಮಾಡಿದರು. ಅದು ಅವರ ಲೆವೆಲ್ಗೆ ನೀವು ಹೋಗಬೇಕು ಅಂದರೆ ಫಸ್ಟ್ ಎಜುಕೇಟೆಡ್ ಆಗಬೇಕು, ದುರಭ್ಯಾಸಗಳಿಂದ ದೂರ ಇರಬೇಕು, ದೈಹಿಕ ಚಟುವಟಿಕೆ ಚೆನ್ನಾಗಿರಬೇಕು. ಇಷ್ಟು ನೀವು ನಿಮ್ಮಲ್ಲಿ ಇದ್ದರೆ ಖಂಡಿತ ದೊಡ್ಡ ವ್ಯಕ್ತಿ ಆಗ್ತೀರ. ಅದರಿಂದ ದಯವಿಟ್ಟು ಯಾರೋ ಕೆಟ್ಟ ಅಭ್ಯಾಸಗಳಿಗೆ ಇದಾಗಬೇಡಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಮನೆಯಲ್ಲಿ ಯಾರಾದರೂ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಕೆಲವು ಉಚಿತ ಸೇವೆಗಳಿದ್ದಾವೆ. ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಈ ಸೀಡು ಅರ್ಧ ತುಟಿ ಇದಾಗಿರುತ್ತೆ ಗೊತ್ತಾ, ಸೀಡು ತುಟಿ ಅಂತ ಹೇಳ್ತೀವಿ. ಆ ಥರದ ಮಕ್ಕಳು ಯಾರಾದರೂ ಹುಟ್ಟಿದ್ರೆ, ಅಕಸ್ಮಾತ್ ಇದ್ರೆ, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಅದು ಉಚಿತವಾಗಿ ಆಗುತ್ತೆ ನಮ್ಮಲ್ಲಿ. ಆಮೇಲೆ ಯಾರಿಗಾದರೂ ಈ ಶುಗರ್ ಬಂದು ಆಕ್ಸಿಡೆಂಟ್ ಆಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಕಾಲು ಏನಾದರೂ ಕಟ್ಟಾಗಿದ್ರೆ, ಇವನ್ ಮಂಡಿಯಿಂದ ಕೆಳಗಾಗಿರ್ಬೋದು, ಮಂಡಿಯಿಂದ ಮೇಲಾಗಿರ್ಬೋದು, ಅಥವಾ ಬರೀ ಮುಂಗಾಲಾಗಿರ್ಬೋದು, ಇಂಥವ್ರಿಗೆ ಉಚಿತವಾಗಿ ಕಾಲುಗಳನ್ನ ಹಾಕಿಸೋ ಅಂತ ಇದು ನಮ್ಮ ಹಾಸ್ಪಿಟಲ್. ವಿದ್ಯಾರ್ಥಿಗಳು ಚಿಕ್ಕ ಈಗ ಒಂದು SLC ವರ್ಗು ಯಾವ ಮಕ್ಕಳಿಗೇನೋ ಬೆನ್ನು, ಈಗ ಕೆಲವರಿಗೆ ಒಂದು ಕಡೆ ವಾಲ್ಕೊಂಡಿರ್ತಾರೆ, ಬೆನ್ನು ಮೂಳೆ ತೊಂದರೆ ಅಂತ ಹೇಳ್ತೀವಿ, ಬೆನ್ನು ಉರಿ ತೊಂದರೆ ಅಂತ ಹೇಳ್ತೀವಿ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್. ಆ ಥರ ಮಕ್ಕಳು ಯಾರಾದರೂ ಇದ್ರೆ ನಿಮ್ಮ ಅಕ್ಕಪಕ್ಕದಲ್ಲಾಗಲಿ ಇದರಲ್ಲಾಗಲಿ ಸಾರಿ ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ ತೊಗೊಂಡು ಬಂದರೆ ನಮ್ಮ ಹಾಸ್ಪಿಟಲಲ್ಲಿ ಅಪ್ ಟು 8 ಲಕ್ಷದವರೆಗೂ ಫ್ರೀ ಉಚಿತವಾಗಿ ಆಪರೇಷನ್ ಮಾಡ್ತಾರೆ. ಅವ್ರಿಗೆ ಯಾವುದೇ ಇದಿಲ್ಲ. ಸೀಳು ತುಟಿ ಅಂತ ಇದ್ದವರಿಗೆ ಅವರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಬಸ್ ಚಾರ್ಜು, ಊಟ ತಿಂಡಿ ಎಲ್ಲ ಕೊಟ್ಟು ಅವ್ರಿಗೆ ಸರ್ಜರಿನೂ ಮಾಡಿ ಟ್ರೀಟ್ಮೆಂಟು ಯಾವ ₹1 ಅವ್ರ ಕೈಯಿಂದ ಬಿಡಲ್ಲ, ಅದು ಉಚಿತವಾಗಿರುತ್ತೆ. ಅಂಥದ್ದು ಮಕ್ಕಳು ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾರಾದರೂ ಇದ್ದರೆ, ನಿಮಗೆ ಗೊತ್ತಿರೋ ಮಕ್ಕಳು ಯಾರು ಇದ್ದರೆ, ವಯಸ್ಸಾಗಿದ್ರು ಬರೋಲ್ಲ ಸೀಳು ತುಟಿ ಬಗ್ಗೆ. ಬೆನ್ನು ಮೂಳೆದು ಮಾತ್ರ ಮಿನಿಮಮ್ ಸ್ಟೇಜ್ ಅಂತ ಇರುತ್ತೆ, ಅವರಿಗೆ ಫುಲ್ ಉಚಿತವಾಗಿ ಮಾಡ್ಕೊಡ್ತಾರೆ. ಈಗ ಆಮೇಲೆ ವಯಸ್ಸಾಗಿರೋ ಯಾರೇ ಕಾಲು ಕಳ್ಕೊಂಡಿರ್ಬೋದು ಅಂಥವ್ರಿಗೆ ಉಚಿತವಾಗಿ ಕಾಲು ಹಾಕ್ಸೋ ಅಂತ ಸೌಲಭ್ಯ ಇದೆ. ಇನ್ನು ಕೆಲವು ಉಚಿತ ಇವಿದೆ, ಅದು ಅವರ ಅಂದರೆ ಏನು ಆಹಾರ ಪಡಿತರ ಚೀಟಿ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದಕ್ಕೆ ಯಾವುದೇ ಪಡಿತರ ಚೀಟಿ ಏನೂ ಬೇಕಿಲ್ಲ. ಕಾಲು ಕಳ್ಕೊಂಡವರಿಗೆ, ಸೀಳು ತುಟಿಯವರಿಗೆ ಅಥವಾ ಬೆನ್ನು ಯಾವುದೇ ಬೇಕಿಲ್ಲ. ಬಡವರಾದರೂ ಸರಿ, ಶ್ರೀಮಂತರಾದರೂ ಸರಿ, ಅವರಿಗೆ ಉಚಿತವಾಗಿ ಮಾಡಿಕೊಡ್ತಾರೆ. ಅದರಿಂದ ಯಾವುದೇ ಕೆಟ್ಟ ಚಟಕ್ಕೆ ಇದಾಗಬೇಡಿ. ಆಮೇಲೆ ಇಲ್ಲಿ ನಮಗೆ ಇನ್ನೊಂದು ಮತ್ತೊಮ್ಮೆ ನಮಗೆ ಇಲ್ಲಿ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಉದಯ್ ಶಂಕರ್ ಪ್ರಸಾದ್ ಸರ್, ಅಜಯ್ ಕುಮಾರ್ ಸರ್, ಅಜಯ್ ಕುಮಾರ್ ಸರ್, ಎಲ್ಲ ಟೀಚರ್ಸ್